ಶಂಕರಿ ಓ ಅಂಬಾ ಭುವನೇಶ್ವರಿ ಕಾಪಾಡು ಬನಶಂಕರಿ ಓ ಅಂಬಾ ಭುವನೇಶ್ವರಿ ನೀನಮ್ಮ ಜಗದೀಶ್ವರಿ ಓ ಕಾಪಾಡು ಬನಶಂಕರಿ ಅಮ್ಮ ತಾಯೇ ದಯ ತೋರಬಾರದೆ ಕೃಪೆ ಮಾಡಬಾರದೆ ನೀ ಹರಸದೆ ಈ ಜಗವೆಲ್ಲಿದೆ ಕಾಪಾಡು ಬನಶಂಕರಿ ಓ ಅಂಬಾ ಭುವನೇಶ್ವರಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು ಕೋರ್ತೀನಿ. ಅದೇ ರೀತಿ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಕೂಡ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೊಡ್ತೀನಿ ಇಡೀ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಬಂಧು ಮಿತ್ರರಿಗೆ. ಅದೇ ರೀತಿ ಇವತ್ತೇನು 109ನೇ ವರ್ಷದ ಬನಶಂಕರಿ ತಾಯಿ ಮಹೋತ್ಸವ ನಡೀತಾ ಇದೆ, ಜಾತ್ರೆ ನಡೀತಾ ಇದೆ. ನಾವು ಒಬ್ಬ ಭಕ್ತನಾಗಿ ಇವತ್ತೇನು ಇಲ್ಲಿ ಸೇರಿದ್ದೀನಿ. ಎಲ್ಲ ನಾನಾಗಿರ್ಬೋದು, ನಮ್ಮ ಬನಶಂಕರಿ ತಾಯಿ ಪುತ್ರ ಅಂತಲೇ ಬಿರ್ಪಟ್ಟಿ ನಮ್ಮ BBMPಯ ಸದಸ್ಯರಾಗಿ ಇಲ್ಲಿ ಸೇವೆ ಸಲ್ಲಿಸಿ ಎಲ್ಲರಿಗೂ ಒಂದು ಪ್ರೀತಿ ವಿಶ್ವಾಸದಿಂದ ಯಾವುದೇ ಜಾತಿ ಸಂಬಂಧ, ಯಾವುದೇ ಒಂದು ಜಾತಿ ವ್ಯಕ್ತಿ ಇರ್ಬೋದು, ಯಾವುದೇ ಒಬ್ಬ ಹಿರಿಕ ಇಲ್ಲ ಒಬ್ಬ ಕಿರಿಯ ಹುಡುಗ ಇಲ್ಲ ಯಾರೇ ಹೆಣ್ಮಗಳು ಬರಲಿ, ಎಲ್ಲರನ್ನೂ ನನ್ನ ಕುಟುಂಬ ಅಂತ ತಿಳ್ಕೊಂಡು ಈ ಭಾಗದಲ್ಲಿ ಸೇವೆ ಮಾಡ್ತಾ ಅವರು ಕೂಡ ಈ ಭಾಗದಲ್ಲಿ ಬನಶಂಕರಿ ತಾಯಿ ಆಶೀರ್ವಾದ ಕೇಳ್ತಾ. ಅದೇ ರೀತಿ ನಮ್ಮ ವೆಂಕಟೇಶ್ ಅವರು ಈ ಕಾರ್ಯಕ್ರಮನ ಸತತವಾಗಿ ಒಂದು 29 ವರ್ಷದಿಂದ ಇದನ್ನು ಸತತವಾಗಿ ಒಂದು ಯಾವುದೇ ಅವ್ರ ಸ್ವಂತ ಉರ್ದಬ್ಬ ಮಾಡ್ಕೊಳ್ದಿದ್ರು ಪರವಾಗಿಲ್ಲ, ನಾನು ಬನಶಂಕರಿ ತಾಯಿ ಭಕ್ತ, ನಾನು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತೀನಿ ಅಂತ ಯಾರು ಸಹಾಯನೂ ಬೇಡ ಅಂತ ಹೇಳಿ ಸ್ವಂತ ಖರ್ಚಲ್ಲಿ ಸ್ವಂತವಾಗಿ ಎಲ್ಲರ ಪ್ರೀತಿ ವಿಶ್ವಾಸಗೊಳಿಸ್ಕೊಂಡು ನಾನು 106 ಜನಕ್ಕೆ ಆ ತಾಯಿ ಅನ್ನ ಹಾಕೋ ಶಕ್ತಿ ಕೊಡಲಿ ಅಂತ ಏನು ಇವತ್ತೇನು ಮಾಡ್ತಾಯಿದ್ದಾರೆ, ಇನ್ನೂ ಲಕ್ಷಾಂತರ ಜನಕ್ಕೆ ಅವ್ರು ಅನ್ನ ಹಾಕೋ ಶಕ್ತಿ ಆ ತಾಯಿ ಕೊಡಲಿ ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ಜೊತೆ ಇವತ್ತೇನು ನಮ್ಮ ಗಿರೀಶ್ ಅವರಿದ್ದಾರೆ, ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷರು, ಅದರ್ಸ್ ಪಾಷಾ ಅವರವರೇ, ನಮ್ಮ ಇದ್ರೀಸ್ ಪಾಷಾ ಅವ್ರ ತಮ್ಮ, ಅದೇ ರೀತಿ ನಮ್ಮ ಅಕ್ಷಯ್ ಗೌಡ ಇದ್ದಾರೆ, ಉಮೇಶ್ ಗೌಡ್ರು ಇದ್ದಾರೆ, ಚಂದ್ರಣ್ಣ ಇದ್ದಾರೆ, ನಾಗಣ್ಣ ಇದ್ದಾರೆ. ಎಲ್ಲರಿಗೂ ಬನಶಂಕರಿ ಜಾತ್ರೆ ಮಹೋತ್ಸವದ ಶುಭಾಶಯಗಳು ಕೋರ್ತಾ ಎಲ್ಲ ನನ್ನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಒನ್ಸ್ ಅಗೇನ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರ್ತಾ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಬನಶಂಕರಿ ತಾಯಿ. ಇವತ್ತು ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ 1 ಕೋಟಿ ನಮಸ್ಕಾರ. ಇವತ್ತು ಬನಶಂಕರಿ ಜಾತ್ರೆ ಅನ್ನ ಪ್ರಸಾದ ಕೊಡ್ತಿದ್ದಾರೆ. ಇವತ್ತು ನಾವು 20 ವರ್ಷದಿಂದ 20 ವರ್ಷದಿಂದ ನಾವು ಕೊಟ್ಕೊಂಡ್ಬರ್ತಿದ್ದೀವಿ. ನಾನು ಬಂದ ಮೇಲೆ ಇವತ್ತು ಬನಶಂಕರಿ ತಾಯಿಗೆ ನನ್ನ ಮೇಲೆ ಕೃಪೆ ಇದೆ. ಇವತ್ತು ಇಷ್ಟು ಮಾತಾಡಬೇಕಾದ್ರೆ ಬನಶಂಕರಿ ತಾಯಿ ಕೃಪೆ ಇದು. ಬಿಚ್ಚು ಮಾತಾಡಬೇಕಾದ್ರೆ ಒಂದೊಂದು ಅಕ್ಷರ ಸೇರಿ ಮಾತಾಡ್ಬೇಕಾದ್ರೆ ಬನಶಂಕರಿ ಕೃಪೆ. ಇದೇ ಒಂದು ಕಾಲ ಫಸ್ಟ್ ಸತಿ ನನ್ನ ಬನಶಂಕರಿ ತಾಯಿ ಜಾತ್ರೆ ಬಂದಿದ್ದಕ್ಕೆ ನಮ್ಮ ಆತ್ಮೀಯ ನನ್ನ ತಮ್ಮ ನನ್ನ ಕರೆಸ್ಕೊಂಡು ಹೇಳಿದರು. ಅವತ್ತು ನಾನು ಎಲ್ಲ ಜನಕ್ಕೆ ನೋಡಿಕೊಂಡು 10,000 ಜನ ಇದ್ದರು. ಅವತ್ತು ಎಲ್ಲರಿಗೂ ಹೇಳಿ ನಮಸ್ಕಾರ ಮಾಡಿ ಇಕ್ಬಿಟ್ಟಿದೆ. ಇವತ್ತು 2 ಅವರ್ ಮಾತಾಡೋದಕ್ಕೆ ಶಕ್ತಿ ತಾಯಿ ಬನಶಂಕರಿ ತಾಯಿ ಕೊಟ್ಟಿದ್ದಾರೆ. ಇವತ್ತು
ಬನಶಂಕರಿ ತೆಗೆದು ಎಷ್ಟು ನಾನು ಆತ್ಮೀಯ, ನಾನು ಎಲ್ಲ ಧರ್ಮದಿಂದ ತಾಯಿಗೆ ಒಪ್ಕೊಂಡು ನಡೆಯೋದು. ಬನಶಂಕರಿ ತಾಯಿ ಹತ್ರ ನಾನು ಕೇಳ್ಕೊಂಡಿದ್ದೆ, ತಾಯಿ ಒಂದು ಸತಿ ನನಗೆ ಗೆಲ್ಸ ತಾಯಿ, ನಾನು ನಿನ್ನ ಕೆಲಸಗಾರ, ಗೆದ್ಕೊಂಡ್ಬಂದು ಅಲ್ಲಿ ಕಸ ಗುಡಿಸ್ತೀನಿ ಹೇಳಿದೆ. ಅದೇ ಥರ ಗೆದ್ಕೊಂಡ್ಬಂದು ಕಸ ಗುಡಿಸ್ಕೊಂಡು, ಅಮ್ಮ ನನಗೆ ರಾಜಕೀಯಕ್ಕೆ ಬರಬೇಕು, ಕನ್ನಡ ಬರಬೇಕು, ಓದಬೇಕು, ಮಾಡಬೇಕು. ಬನಶಂಕರಿ ತಾಯಿಗೆ ಎಲ್ಲ ಕೊಟ್ಟರು. ಇವತ್ತು ಗೆಲುವು ಬಂತು, ಎಲ್ಲ ಬಂದು ಇವಾಗ ಬನಶಂಕರಿ ತಾಯಿ ಮಾತು ಏನು ಕೊಟ್ಟಿದ್ದೆ ಅದೇ ಥರ ನಡ್ಕೊಂಡು ಹೋಗಿದ್ದೀನಿ. ಇವತ್ತು ನಡ್ಕೊಂಡು ಹೋಗ್ತಿದ್ದೀನಿ. ಇವತ್ತು ಅಷ್ಟೇ ನನಗೆ ಯಾರೋ ಶತ್ರುಗಳು ಜಾಸ್ತಿ ನನಗೆ ಟಾರ್ಚರ್ ಕೊಟ್ಟರೆ ಬನಶಂಕರಿ ತಾಯಿಗೆ ಹೇಳೋದು, ಅಮ್ಮ ಅವ್ರಿಗೆ ಕೈ ಕಾಲು ಬೀಳ್ಬಿಟ್ಟು ತಾಯಿ ನನಗೆ ತೊಂದರೆ ಕೊಡ್ತಾರೆ ಹೇಳಿದ್ದಕ್ಕೆ 3-4 ದಿವಸಕ್ಕೆ ಅವರು ಯಾರೋ ಹಂಗೆ ತಂಡಾಗ್ಬಿಡ್ತಾರೆ. ಆ ಥರ ನನಗೆ ಆ ಶಕ್ತಿ, ಅದು ಬನಶಂಕರಿ ತಾಯಿ ಶಕ್ತಿ ನಂದು ನಂಬ್ಕೊಂಡಿದ್ದೀನಿ. ನನ್ನ ಜೊತೆ ಯಾರ್ಯಾರು ಬರ್ತಾರೆ ಅದರಲ್ಲಿ ನಮ್ಮ ವೆಂಕಟೇಶ್ ಅವರು ನನ್ನ ಆತ್ಮೀಯ ತಮ್ಮ, ನಾನು ಏನು ಹೇಳೋಂಗಿಲ್ಲ. ಅವ್ರಿಗೆ ಆರೋಗ್ಯ, ಶಾಂತಿ, ತಾಳ್ಮೆ, ವಿಶ್ವಾಸ, ಶಕ್ತಿ ಎಲ್ಲ ಕೊಟ್ಕೊಳ್ಳಿ. ಅದರಲ್ಲಿ ಇನ್ನೊಬ್ಬರು ನಾಗಣ್ಣ ಅವರು ಇದ್ದಾರೆ. ಅದರಲ್ಲಿ ನಮ್ಮ ರಾಜಕೀಯ ಗುರು, ನನಗೆ ರಾಜಕೀಯ ಗುರು ಹೇಳಿದ್ರೆ ಲಕ್ಷ ಜನ ಇರಲಿ, ಯಾರು ಇರಲಿ, ಅದು ಆಗ್ತದೋ ಬಿಡ್ತದೋ, ಅದು ಬನಶಂಕರಿ ತಾಯಿ ಕೃಪೆ. ನನಗೆ ರಾಜಕೀಯ ಗುರು ನನ್ನ ದಾರಿ ತೋರಿಸ್ಕೊಂಡು ಎಲ್ಲ ಟಿಕೆಟ್ ಎಲ್ಲ ಕುಯಿಸ್ಕೊಟ್ಟು ಎಲ್ಲ ಹೋರಾಟ ಮಾಡಿರೋದು ಡಾಕ್ಟರ್ ಗುರುಪ್ಪ ನಾಡವರು. ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ, ಶಾಂತಿ, ತಾಳ್ಮೆ, ವಿಶ್ವಾಸ, ಶಕ್ತಿ ಎಲ್ಲ ಧರ್ಮಕ್ಕೆ ಹಿಡ್ಕೊಂಡು ಹೋಗಿ ಕೆಲಸ ಮಾಡಿಕೊಂಡು ಹೋಗೋಕ್ಕೆ ಅವ್ರಿಗೆ ಶಕ್ತಿ ಒಳ್ಳೆ ಸಮ ಬರಲಿ ಹೇಳ್ತಿದ್ದೀನಿ. ಅವ್ರಿಗೆ ನಮಸ್ಕಾರ. ನಮ್ಮ ಇನ್ನೂ ಒಬ್ಬರು ಸಂಜಯ್ ಗೌಡರು ಹೇಳಿ ನನಗೆ, ನಾವು ಅವರು ಸೇರಿಕೊಂಡು 22 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಪದ್ಮ ಕ್ಷೇತ್ರವನ್ನೇ ಎಲ್ಲ ಕಡೆ ಹೋಗಿ ನಾವು ಗೌಡರು ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡಿಕೊಂಡು ಮುಂದೆ ದಿವಸ ಅವ್ರಿಗೆ ಶಾಂತಿ, ತಾಳ್ಮೆ, ವಿಶ್ವಾಸ, ಶಕ್ತಿ, ಬಲ, ಶತ್ರುಗಳಿಗೂ ತುಳಿದು ಮುಂದೆ ಬಂದು ಒಳ್ಳೇದಾಗಲಿ. ಇನ್ನು ಎಲ್ಲ ಧರ್ಮಕ್ಕೆ ಒಳ್ಳೇದಾಗಬೇಕು. ಮುಂದೆ ದಿವಸ ಅವ್ರಿಗೆ ಒಳ್ಳೇದಾಗಲಿ, ರಾಜಕೀಯದಲ್ಲಿ ಒಳ್ಳೇದಾಗಲಿ. ಅವರು ಭಾಳ ಕಷ್ಟ ಬೀಳ್ತಿದ್ದಾರೆ. ನಾನು ಮುಂದೆ ಹೋಗಿ ಟಿಕೆಟ್ ಎತ್ಕೊಂಡ್ಬರ್ತೀನಿ, ಗೆಲ್ಲಬೇಕು, ಏನು ಬೇಕು ಹೇಳಿ ಅವ್ರು ಹೋಗಿ ನುಗ್ಗಿ ಟಿಕೆಟ್ ಎತ್ಕೊಂಡ್ಬರಲಿ. ಎತ್ಕೊಂಡ್ಬಂದು ಬನಶಂಕರಿ ತಾಯಿಯವರು ಒಳ್ಳೇದು ಮಾಡಲಿ. ಅದೇ ನಮ್ಮ ಜೊತೆ ನಮ್ಮ ಆತ್ಮೀಯ ಫ್ರೆಂಡು, ಅವರು ಸೀನಿಯರ್ ನನ್ನ ಲೆಕ್ಕಕ್ಕೆ ನಮ್ಮಿಂದ ಜಾಸ್ತಿ ಗೊತ್ತಿದೆ. ಗಿರೀಶ್ ಅವರು, ಇವರು ಜಿಲ್ಲಾ ಅಧ್ಯಕ್ಷ ಅವರು. ಯಾಕಂದರೆ ನಮಗೆ ಒಂದು 10% ಗೊತ್ತು, ಅವ್ರಿಗೆ 100% ಗೊತ್ತು. ನಾವು ಹೇಳೋದಿಲ್ಲ. ಇವತ್ತು ನಾನು ಇಷ್ಟು ಕನ್ನಡ ಮಾತಾಡ್ತೀನಿ ಅಂದರೆ, ಒಂದು ಕರ್ನಾಟಕಕ್ಕೆ ಒಬ್ಬ ಮುಸ್ಲಿಮು ಕನ್ನಡ ಓದಿ ಮಾತಾಡೋದು, ರಾಜಕೀಯದಲ್ಲಿ ಹೋರಾಟ ಮಾಡೋದು ಎಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಕ್ರೀಡೆ ಸಿಗಬೇಕು. ಅದೇ ಥರ ನನ್ನ ಇದ್ರಿಸ್ ಪಾಷಾ ಅವ್ರಿಗೆ ವೈಸ್ ಪ್ರೆಸಿಡೆಂಟ್ ಅವನು, ಇವಾಗ ಅವ್ರಿಗೆ ಗೆಲುವು ಆಗಬೇಕು, ಬನಶಂಕರಿ ಗೆಲುವು ಮಾಡಿಸ್ತಾರೆ. ಅದೇ ಥರ ನಮ್ಮ ಚಿಕ್ಕ ಮಗ ಅರ್ಷದ್ ಪಾಷಾ ಹೇಳಿ ಇವಾಗ ರಾಜಕೀಯಕ್ಕೆ ಅವರು ಎಂಟ್ರಿ ಆಗಿದ್ದಾರೆ. ಎಲ್ಲರಿಗೆ ಸಹಕಾರ ಬೇಕೇ ಬೇಕು ಇವ್ರಿಗೆ. ಇವರು ಹೋರಾಟ ಮಾಡ್ತಾಯಿದ್ದಾರೆ. ಒಳ್ಳೆ ದಿವಸ ಮುಂದೆ ಒಳ್ಳೇದಾಗಲಿ ಹೇಳಿ ಎಲ್ಲರಿಗೆ ಕೇಳ್ಕೊ ಬನಶಂಕರಿ ತಾಯಿ ಒಳ್ಳೇದು ಮಾಡ್ತಾರೆ ಹೇಳಿ ನಮಗೆಲ್ಲ ನಂಬಿಕೆ ಇದೆ. ನಮ್ಮ ಜೊತೆ ನಮ್ಮ ಹಳ್ಳಿಯವ್ರಿಗೆ ಒಳ್ಳೇದಾಗಲಿ, ಉಮೇಶ್ ಅವ್ರಿಗೆ ಒಳ್ಳೇದಾಗಲಿ. ಅವ್ರಿಗೆ ಶಕ್ತಿ, ತಾಳ್ಮೆ, ವಿಶ್ವಾಸ, ಪ್ರೀತಿ, ವಿಶ್ವಾಸ ಬಂದು ನಮ್ಮ ವೆಂಕಟೇಶ್ ಜೊತೆ ನಿಂತ್ಕೊಂಡು ಹೋರಾಟ ಮಾಡಲಿ. ಮುಂದಿನ ದಿವಸ ಒಳ್ಳೇದಾಗಲಿ. ಅವರು ಅಕ್ಷಯ್ ವೆಂಕಟೇಶ್ ಅವ್ರ ಮಗ, ಅವ್ರಿಗೆ ಒಳ್ಳೆ ಬುದ್ಧಿ ಬಂದು ದೇವರು ಶಕ್ತಿಯೆಲ್ಲ ಕೊಟ್ಟು ಒಳ್ಳೇದಾಗಲಿ. ಮುಂದೆ ದಿವಸ ಅವ್ರ ಅಪ್ಪನ ಜೊತೆ ಹೋರಾಟ ಮಾಡಲಿ. 4 ಜನಕ್ಕೆ ಶತ್ರುಗಳು ಯಾರಿದೆ ತುಳಿದು ಮುಂದೆ ಬಂದು ಒಳ್ಳೇದು ಮಾಡಿಕೊಂಡು ಎಲ್ಲ ಧರ್ಮಕ್ಕೆ ಕೆಲಸ ಮಾಡಿಕೊಂಡು ವರ್ಷ ಅವ್ರ ಮನಸ್ಸು ದೊಡ್ಡದು ಬರಲಿ. ಎಲ್ಲ ಸೇರಿಕೊಂಡು ನಾವು ಜಾತ್ರೆಗೆ ಎಲ್ಲ ಧರ್ಮ ಸೇರಿಕೊಂಡು ಭಾಳ ಅದ್ದೂರಿನ ಮಾಡೋಣ ಹೇಳಿ ಇವತ್ತು ನಮಗೆಲ್ಲ ಕರ್ಸ್ಕೊಂಡು ನಾವು ಸಂಜಯ್ ಗೌಡರು, ವೆಂಕಟೇಶ್ ಅವರು, ಹರ್ಷದ್ ಅವರು, ಹರೀಶ್ ಅವರು, ಗಿರೀಶ್ ಅವರು, ನಾನು ಹೇಳಿದಾರೆ ಸೀನಿಯರ್, ಆ ಥರ ಎಲ್ಲ ಸೇರ್ಕೊಂಡು ನಾವು ಜಿಲ್ಲಾ ಅಧ್ಯಕ್ಷ ಅವರು ಅದೆಲ್ಲ ಸೇರಿಕೊಂಡು ನಮ್ಮ ಜಾತ್ರೆಯಲ್ಲಿ ಕಮಿಟಿ ಮಾಡಿದ್ದಾರೆ. ಚಂದ್ರಣ್ಣ ಅವರು, ಆಮೇಲೆ ಎಲ್ಲರೂ ಇದ್ದಾರೆ. ಅವ್ರ ಜೊತೆ ಟೀಮ್ಗೆ ಅವ್ರಿಗೆ ಆರೋಗ್ಯ, ಶಾಂತಿ, ತಾಳ್ಮೆ, ವಿಶ್ವಾಸ, ಶಕ್ತಿ ಎಲ್ಲರೂ ಇಟ್ಕೊಂಡು ಒಳ್ಳೇದು ಮಾಡಬೇಕು. ನಮಗೆ ಸಂಜಯ್ ಗೌಡರಿಗೆ ಮುಂದಿನ ದಿವಸ ಒಳ್ಳೇದಾಗಲಿ ಹೇಳಿ, ಜೈ ಆಗಲಿ ಹೇಳಿ
ಇಲ್ಲಿ ನನ್ನ ಕರೆಸಿ ಮಾತಾಡೋದಕ್ಕೆ 1 ಕೋಟಿ ನಮಸ್ಕಾರ. ಬನಶಂಕರಿ ಜೈ. ಶ್ರೀ ಬನಶಂಕರಮ್ಮನ ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ಜಾತ್ರೆ ಇರುವಾಗ ನಾವು ನಮ್ಮ ತಂದೆ ಕಾಲದಿಂದನೂ 29 ವರ್ಷದಿಂದ ಇದು ಮಾಡ್ಕೊಂಬಂದೀವಿ. ಅನ್ನದಾನ ಕಾರ್ಯಕ್ರಮ, ಅನ್ನದಾನ ಅಲ್ಲ, ಅನ್ನಪ್ರಸಾದ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಸಂಭ್ರಮಕ್ಕೆ ಕಾರಣರಾದಂಥ ನಮ್ಮ ಎನ್ ಸರ್ಪಾಶ್ ಅವರು ಮತ್ತು ಮುಂದಿನ MLA ಅವರು ನಮ್ಮ ಸಂಜಯ್ ಗೌಡರು, ಇವರುಗಳು ಮತ್ತು ಎಲ್ಲ ನಮ್ಮ ತರಕಾರಿ ಮಂಡಿಯವ್ರ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡ್ತೀವಿ. ಆ ಬನಶಂಕರಮ್ಮನ ಜಾತ್ರೆಯಲ್ಲಿ ನಾವು ಇದೊಂದು ಪುಣ್ಯ ನಮಗೆ. ಅದರಲ್ಲಂತೂ ನಮ್ಮ ಸಂಜಯ್ ಗೌಡರು ನೋಡಿದ್ರೆ ನಮಗೆಲ್ಲರಿಗೂ ಖುಷಿ. ಅದು ನಮ್ಮ ಅನ್ಸರ್ಬೇ ಅವ್ರನ್ನ ಬಿಟ್ಟು ಯಾವ ಕಾರ್ಯಕ್ಕೆ ಮಾಡಬೇಕು ಅನ್ನೋದು ಈ ಪಕ್ಕಕ್ಕಿಕ್ಕಲ್ಲ. ಅದು ಜಾತ್ರೆಲೇ ಎಸ್ಪೆಷಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸಂಜಯ್ ಗೌಡರು. ಆ ಪುಣ್ಯ ಅವ್ರಿಗೆ ಸೇರಬೇಕು, ಅವ್ರು MLA ಆಗಬೇಕು, ಅದೇ ನಮ್ಮ ಕನಸು. ನಮ್ಮ ಅನ್ಸರ್ಬೇ ಕೌನ್ಸರ್ ಆಗಬೇಕು, ಅದೇ ನಮ್ಮ ಕನಸಿದೆ. ಈ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಬೆಳೀಬೇಕು, ಕಾಂಗ್ರೆಸ್ ಉದ್ಧಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಿಂದ ಆ ಬನಶಂಕರಮ್ಮನಿಗೆ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ಹೇಳ್ತಾ, ಜಾತ್ರಾ ಮಹೋತ್ಸವ ಅಂಗವಾಗಿ ಎಲ್ಲ ನಮ್ಮ ಇಲ್ಲಿ ನೆರೆದಿರೋಕ್ಕಂಥ ನಮ್ಮ ಮಂಜಣ್ಣ ಅವರು ಇರ್ಬೋದು, ಚಂದ್ರಣ್ಣ, ನಮ್ಮ ರಮೇಶ್ ಅವರು ಮತ್ತು ನಮ್ಮ ದೇವರಾಜು, ಎಲ್ಲ ಸಂಘಟನೆಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಬನ್ನಿ. ಹಾಗೂ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ನಮ್ಗೆ ಆಗಮಿಸಿದಂಥ ಸಂಜಯ್ ಗೌಡರಿಗೆ ನಾವು ಉತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ, ಇನ್ನು ಮುಂದೆ ಇವರು MLA ಆಗಿ ಇನ್ನೂ ಲಕ್ಷಾಂತರ ಜನಕ್ಕೆ ಈ ಪ್ರಸಾದ ವಿನಿಯೋಗ ಮಾಡಬೇಕಂತ ನಾವು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಮ್ಮ ಬನಶಂಕರಿ ಬೆಂಗಳೂರು ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಪ್ರತಿ ವರ್ಷದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಅನ್ಸರ್ಬಾಯಿ, ನಮ್ಮ ಇಲ್ಲಿ ಏಕೈಕ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್, ಇದೇ ಬನಶಂಕರಿ ದೇವಿ ಆಸ್ಥಾನದ ಬನಶಂಕರಿ ವಾರ್ಡ್ನ BBMP ಸದಸ್ಯರು ಪ್ರತಿ ವರ್ಷದಂತೆ ಇವತ್ತು 20-30 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅನ್ನದಾನ, ಪೂಜಾ ಕಾರ್ಯಕ್ರಮಗಳೆಲ್ಲನೂ ಇಲ್ಲಿ ಏರ್ಪಡಿಸಿದ್ದಾರೆ. ಅವ್ರಿಗೂ ಶುಭವಾಗಲಿ. ಈ ಕಾರ್ಯಕ್ರಮಕ್ಕೆ ನಮ್ಮ KPCC ಸಂಯೋಜಕರಾದಂಥ ಸಂಜಯ್ ಗೌಡರು ಆಗಮಿಸಿ ಪ್ರತಿ ವರ್ಷದಂತೆ ಈ ವರ್ಷನೂ ಇವತ್ತು 10ರಿಂದ 15 ಕಾರ್ಯಕ್ರಮಗಳಾಯಿತು ಈಗಾಗಲೇ. ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಇದು ಪದ್ಮನಾಭನಗರ ಕ್ಷೇತ್ರದ ವ್ಯಾಪ್ತಿಗೆ ಬರೋದ್ರಿಂದ ಎಲ್ಲ ಇಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ. ಈ ಒಂದು ವಾರ್ಡ್ನ ಅಧ್ಯಕ್ಷರು ನಮ್ಮ ವೆಂಕಟೇಶ್ ಅವರು ಬನಶಂಕರಿ ದೇವಿಯ ಭಕ್ತರು, ಇಲ್ಲಿ ವಾರ್ಡ್ ಅಧ್ಯಕ್ಷರಾಗಿ ಪ್ರತಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದೇ ರೀತಿ ಈ ಏನು ಸಂಭ್ರಮ ಅಂತ ಹೇಳಿದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೂ ಅತಿ ಹೆಚ್ಚು ಚೆನ್ನಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬನಶಂಕರಿ ದೇವಿ ಆಸ್ಥಾನದಲ್ಲಿ ಅನ್ನದಾಸೋಹ ಇರ್ಬೋದು, ಅಥವಾ ಇನ್ನೊಂದು ತಾಯಿಗೆ ಹಾಲುಣಿಸ್ತಕ್ಕಂಥ ಇದು ಕೊಠಡಿಯನ್ನು ಕಟ್ಟಿರ್ತಕ್ಕಂಥ ಇರ್ಬೋದು, ಎಲ್ಲ ನಮ್ಮ ಮುಜರಾಯಿ ಇಲಾಖೆಯಿಂದ, ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗಿಂದ ಬನಶಂಕರಿ ದೇವಿಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೀವೆಲ್ಲ ಮೀಡಿಯಾಗಳಲ್ಲಿ ಎಲ್ಲ ನೋಡ್ತಾ ಇದ್ರೆ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಮುಜರಾಯಿ ಸಚಿವರಾಗಿ ಈ ಒಂದು ಬನಶಂಕರಿ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಕಳೆದ ಕೆಲವು ವರ್ಷಗಳಿಗಿಂತ ಈ ಬಾರಿ ಬಹಳಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕಾರ್ಪೊರೇಟರ್ ಇದೇ ಭಾಗದಲ್ಲಿ ಆಗಿರ್ತಕ್ಕಂಥವ್ರು ಇವರೆಲ್ಲ ಬಂದ ಮೇಲೆ ಬನಶಂಕರಿ ದೇವಸ್ಥಾನ ಅತಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ. ಅತಿ ಹೆಚ್ಚು ಭಕ್ತರು ಬರ್ತಾ ಇದ್ದಾರೆ. ಇನ್ನಷ್ಟು ಮುಂದಿನ ವರ್ಷಗಳಲ್ಲಿ ತಾಯಿಗೆ ಭಕ್ತರು ಬರಲಿ, ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹಾರೈಸ್ತಾ ಇದ್ದೀನಿ. ಇದು ಮೊದಲನೇದಾಗಿ ಬನಶಂಕರಮ್ಮನಿಗೆ ಧನ್ಯವಾದ ಹೇಳ್ತೀವಿ. ನಾವು 20 ವರ್ಷದಿಂದ ಅನ್ನದಾನ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ 10,000ರಿಂದ 20,000 ಜನಕ್ಕೆ ಅನ್ನದಾನ ಮಾಡ್ತಾಯಿದ್ದೀವಿ. ಮತ್ತು ಈ ವರ್ಷವೂ 1 ಟನ್ಗೆ ರೈಸ್ ಬಾತ್ ಮಾಡಿದ್ದೀವಿ, 300 kgಗೆ ಕೇಸರಿ ಬಾತ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು 26 ವರ್ಷದಿಂದ ಇದೇ ಅಂಗಡಿಲಿದ್ದೀವಿ. ಮತ್ತು ನಮ್ಮ ಸ್ನೇಹಿತರು ಅವರು ಟೊಮೊಟೊ ಮಂಡಿ ಮಾಡಿದ್ದಾರೆ. ಅವರು 20 ವರ್ಷದಿಂದ ಅವರು ಟೊಮೊಟೊ ಮಂಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ತಾಯಿ ಆಶೀರ್ವಾದ, ಬನಶಂಕರವ್ವ ತಾಯಿ ಆಶೀರ್ವಾದ. ಅದರಿಂದ ನಾವು ಆ ಅಮ್ಮ ಹೆಸರಿಂದ ಅನ್ನ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿದ್ದೀವಿ. 26 ವರ್ಷ ಒಂದೇ ಅಂಗಡಿಲಿದ್ದೀವಿ. ನಮಗೆ ನಮ್ಮ ಏರಿಯಾದಲ್ಲಿ ನಮ್ಮ ಬಿಲ್ಡಿಂಗ್ ಓನರ್ ವೆಂಕಟೇಶ್ವರವರು ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಭಕ್ತಾದಿಗಳಿಗೆ ಧನ್ಯವಾದಗಳು ಹೇಳ್ತೀವಿ ಸರ್. ಏಕೆಂದರೆ ಪ್ರತಿ ವರ್ಷ 20,000 ಜನ ಬಂದು ಊಟ ಮಾಡ್ತಾಯಿದ್ದಾರೆ. ನಾವು 1 ಗಂಟೆ ಸ್ಟಾರ್ಟ್ ಮಾಡ್ತೀವಿ. 1 ಗಂಟೆ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆ ತನಕ ಕೊಡ್ತೀವಿ. ಅದರಿಂದ ಭಕ್ತಾದಿಗಳು ತುಂಬ ಇದು ಮಾಡ್ತಾಯಿದ್ದಾರೆ. ನಾವು 20,000 ಜನಕ್ಕೆ ಅನ್ನದಾನ ಮಾಡಿ 10ರಿಂದ 20,000 ಜನ ಅನ್ನದಾನ ಮಾಡ್ತಾಯಿದ್ದೀವಿ. 200ರಿಂದ 300 ಜನಕ್ಕೆ ಕೇಸರಿ ಬಾತು, 300 kgಗೆ 300 kgಗೆ ರೈಸ್ ಬಾತು, 300 kgಗೆ ಟೊಮೊಟೊ ಬಾತು, 300 kg ಮೆಂತ್ಯ ಬಾತ್ ಮಾಡ್ತಾಯಿದ್ದೀವಿ. ಇವತ್ತು ಸೋಮವಾರ ಇರೋದ್ರಿಂದ ಜನ ಕಡಿಮೆ ಇದ್ದಾರೆ. ನಿನ್ನೆ ಭಾನುವಾರ ಆಗಿದ್ದರೆ ಈಗ ಮಿನಿಮಮ್ ಒಂದು 20,000 ಜನ ಸೇರ್ತಾಯಿದ್ರು. ಇವತ್ತು ಸ್ವಲ್ಪ ಜನಸಂಖ್ಯೆ ಕಡಿಮೆ ಇದೆ. ತಾಯಿ ಆಶೀರ್ವಾದ ನಮ್ಮ ಇದೆ, ಮತ್ತು ಭಕ್ತಾದಿಗಳ ಮೇಲೆ ಇದೆ, ಮತ್ತು ನಿಮ್ಮ ಮಾಧ್ಯಮದವ್ರ ಮೇಲೂ ಇದೆ, ಮತ್ತು ನಿಮ್ಮ ವಿಡಿಯೋದವ್ರ ಮೇಲೆ ಆಶೀರ್ವಾದ ಇರಲಿ ಅಂತ. ಬನಶಂಕರಮ್ಮನವ್ರ ಜಾತ್ರೆ ಅದ್ದೂರಿಯಾಗಿ ವರ್ಷನೂ ನಡೀತೈತೆ.
ತುಂಬ ಚೆನ್ನಾಗಿ ಅದ್ದೂರಿಯಿಂದನೇ ನಡೀತೈತೆ. ಇಲ್ಲೆಲ್ಲರೂ ಎಲ್ಲ ಸುಮಾರು ಕಡೆ ಅನ್ನದಾನ ನಡೀತೈತೆ. ಆದರೂ ಎಲ್ಲ ಕಡೆ ಬಂದು ಭಕ್ತಾದಿಗಳೆಲ್ಲ ಅನ್ನದ ಸೇವನೆ ಮಾಡ್ತಾವ್ರೆ. ನಮ್ಮ ಹತ್ರ ಒಂದು 10,000 ಜನಕ್ಕೆ ಮೇಲೆ ಆಗುತ್ತೆ. ನಾವು ರೈಸ್ ಬಾತು, ಕೇಸರಿ ಬಾತು ಕೊಡ್ತಾಯಿದ್ದೀವಿ.